ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ನೀವು ನೋಡ್ತಾ ಇದ್ದೀರಾ ಸಂಜಯ್ಸ್ ಯೂಟ್ಯೂಬ್ ಚಾನಲ್. ಸೊ ವಿಷಯ ಏನಪ್ಪ ಅಂತಂದರೆ IPL ಸ್ಟಾರ್ಟ್ ಆಗ್ತಾ ಇದೆ ಗುರು. ಎಸ್, ಮಾರ್ಚ್ 23ರಂದು IPL ಕಿಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ವಿಷಯನ ಯಾರಪ್ಪ ಕನ್ಫರ್ಮ್ ಮಾಡಿದ್ದು ಅಂದರೆ ಅದು ಬೇರೆ ಯಾರೂ ಅಲ್ಲ ಗುರು, BCCIನ ವೈಸ್ ಪ್ರೆಸಿಡೆಂಟ್ ಆದಂಥ ರಾಜೀವ್ ಶುಕ್ಲಾ ಅವರು ಕನ್ಫರ್ಮ್ ಮಾಡಿದ್ದಾರೆ. 2025ನ ಮೊದಲನೆಯ ಮ್ಯಾಚ್ ಕೋಲ್ಕತ್ತಾದ ಈಡನ್ ಗಾರ್ಡನ್ಸಲ್ಲಿ ನಡೆಯಲಿದೆ. ಸೊ ಇನ್ನು ಫೈನಲ್ IPLನ ಫೈನಲ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಮೇ 25 ಅದು ಕೂಡ ಕೋಲ್ಕತ್ತಾದಲ್ಲಿ ನಡೀತಾ ಇರೋದು. ಇನ್ನು 2025 IPL ಸೀಸನ್ನಲ್ಲಿ ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಫಿಲ್ ಸಾಲ್ಟ್ ಜೊತೆಗೆ ನಮ್ಮ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾ ಇದ್ದಾರೆ. ಫಿಲ್ ಸಾಲ್ಟ್ ಒಬ್ಬ ಕ್ರೇಜಿ T20 ಬ್ಯಾಟ್ಸ್ಮನ್ ಗುರು. ಫಸ್ಟ್ ಬಾಲ್ನಿಂದನೇ ಬೌಂಡ್ರಿ ಹೊಡೆಯುವಂಥ ಪ್ಲೇಯರ್ ಇವರು. ಸೊ ಪವರ್ ಪ್ಲೇನಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೈಕ್ ಇವರಿಗೆ ಸಿಗಬೇಕು. ಇನ್ನು ವಿರಾಟ್ ಕೊಹ್ಲಿ ಅವರು ಯಾವ ಥರ ಗನ್ ಪ್ಲೇಯರ್ ಅಂತ ನಿಮಗೆ ಗೊತ್ತು. 2024 ವರ್ಲ್ಡ್ ಕಪ್ನಲ್ಲಿ ಯಾವ ರೀತಿಯಾಗಿ ಸ್ಲೋ ಆಗಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿ ಲಾಸ್ಟಲ್ಲಿ ಮ್ಯಾಚ್ ಫಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ನೋಡಿದ್ದೀವಿ. ಸೊ ಅದೇ ರೀತಿ ಇರುತ್ತೆ ಇವ್ರದ್ದು ರೋಲ್ನು ನಮ್ಮ RCB ತಂಡದಲ್ಲಿ. ಬ್ಯಾಟ್ಸ್ಮನ್ ಯಾರು ಅಂತಂದರೆ ಅದು ಸ್ಪಿನ್ ಡೆಸ್ಟ್ರಾಯರ್ ಆದಂತಹ ರಜತ್ ಪಟಿದಾರ್ ಅಂತ ನಮ್ಮ RCB ತಂಡದ ಕೋಚ್ ಆದ ಆ್ಯಂಡಿ ಫ್ಲೋರ್ ಅವ್ರು ಕನ್ಫರ್ಮ್ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ನಂಬರ್ 3 ಬ್ಯಾಟ್ಸ್ಮನ್ ಆಗಿ ದೇವದತ್ ಪಡಿಕ್ಕಲ್ನ ಆಡಿಸ್ಬೇಕು ಗುರು. ಯಾಕಂದರೆ ಒಂದು ಟೀಮಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇರಲೇಬೇಕು. 7 ಜನ ಬ್ಯಾಟರ್ ಕೂಡ ರೈಟ್ ಹ್ಯಾಂಡೇ ಆಡ್ತೀನಿ ಅಂದರೆ ಆಪೋಸಿಟ್ ಟೀಮ್ ಅವ್ರಿಗೆ ಈಸಿ ಆಗಿಬಿಡುತ್ತೆ. ಫೀಲ್ಡ್ ಸೆಟ್ ಮಾಡೋದಾಗಲಿ ಅಥವಾ ಬೌಲಿಂಗ್ ಮಾಡೋದಾಗಲಿ ಈಸಿ ಆಗಿಬಿಡುತ್ತೆ. ಸೊ ನನ್ನ ಪ್ರಕಾರ ದೇವದತ್ ಪಡಿಕ್ಕಲ್ ನಂಬರ್ 3 ಬ್ಯಾಟ್ಸ್ಮನ್ ಆಗಬೇಕು. ರೀಸೆಂಟಾಗಿ ವಿಜಯ್ ಹಜಾರದಲ್ಲಿ 100 ಕೂಡ ಹೊಡೆದಿದ್ದಾರೆ. ಸೊ ಫಾರ್ಮಲ್ಲಿರುವಂಥ ಪ್ಲೇಯರ್ನ ಆಡಿಸ್ಬೇಕು. ಸೊ ನನ್ನ ಪ್ರಕಾರ ನಂಬರ್ 3 ಬ್ಯಾಟ್ಸ್ಮನ್ ದೇವದತ್ ಪಡಿಕ್ಕಲ್ ಬರಬೇಕು ಗುರು. ಇನ್ನು ನಂಬರ್ 4 ಬ್ಯಾಟ್ಸ್ಮನ್ ಆಗಿ ರಜತ್ ಪಟಿದಾರ್ ಅವರು ಬರಬೇಕು ಗುರು. ಯಾಕಂದರೆ ಇವ್ರಿಗೆ ಮಾಡಿಸಿದಂತಹ ಬ್ಯಾಟಿಂಗ್ ಆರ್ಡರ್ ಅದು. ನೀವು ನೋಡಿರ್ಬೋದು ಯಾವುದೇ ಮ್ಯಾಚ್ಗಳಲ್ಲಾಗಲಿ ಫಸ್ಟ್ 6 ಓವರ್ಸು ಅಥವಾ ಲಾಸ್ಟ್ 6 ಓವರ್ಸಲ್ಲಿ ರನ್ಸ್ ಈಸಿಯಾಗಿ ಬಂದ್ಬಿಡುತ್ತೆ. ಮಿಡಿಲ್ ಓವರ್ ಆಗಿರುವಂಥ 8 ಓವರ್ಸಲ್ಲಿ ಯಾವುದೇ ರನ್ ಬರಲ್ಲ. ಸೊ ಸ್ಪಿನ್ ಅಟ್ಯಾಕ್ ನಡೀತಾ ಇರುತ್ತೆ. ಸೊ ಇದೇ ಟೈಮಲ್ಲಿ ನಮ್ಮ ರಜತ್ ಪಟಿದಾರ್ ಏನಾದರೂ ಬಂದರೆ ಸ್ಕ್ರೀಸ್ಗೆ ಈಸಿಯಾಗಿ 8 ಓವರ್ಸಲ್ಲಿ ಒಂದು 80 ರನ್ ಅಥವಾ 90 ರನ್ ಹೊಡೆಯುವಂಥ ಪ್ಲೇಯರ್ ರಜತ್ ಪಟಿದಾರ್. ಸೊ ಇವರು ಸ್ಪಿನ್ ಡೆಸ್ಟ್ರಾಯರ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ IPLನಲ್ಲಿ. ಇನ್ನು ನಂಬರ್ 5 ಬ್ಯಾಟ್ಸ್ಮನ್ ಆಗಿ ಲಿವಿಂಗ್ಸ್ಟನ್ ಅವರು ಬ್ಯಾಟ್ ಮಾಡಲಿದ್ದಾರೆ. ಇವರು ಬಿಗ್ ಹಿಟ್ಟಿಂಗ್ಗೆ ಹೆಸರುವಾಸಿ. ನಮಗೆ ಬಿಗ್ ಹಿಟ್ಟಿಂಗ್ ಅಂತ ಜ್ಞಾಪಕ ಬಂದರೆ ಅದು ಕ್ರಿಸ್ ಗೇಲ್ ಮತ್ತು AB ಡಿ ವಿಲಿಯರ್ಸ್. ಇವರಿಬ್ಬರು ನಮ್ಮ RCBಯಲ್ಲೇ ಒಂಥರ ಒರಿಜಿನಲ್ ಗ್ಯಾಂಗ್ಸ್ಟರ್ಸ್ ಇದ್ದಂಗೆ. ಸೊ ಅವ್ರು ಹೊಡಿತಿದ್ದಂಥ ಸಿಕ್ಸ್ಗಳು ಯಾವಾಗಲೂ 100 ಮೀಟ್ರು ಅಥವಾ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಆಚೆನೇ ಹೊಡಿತಾಯಿದ್ರು ಸಿಕ್ಸರ್ಸು. ಸೊ ಅದೇ ರೀತಿ ಬ್ಯಾಟ್ ಮಾಡಬಲ್ಲ ಕ್ರಿಕೆಟರ್ ಲಿವಿಂಗ್ಸ್ಟೋನ್ ಅವರು. ಇವರು ಬೌಲಿಂಗ್ ಕೂಡ ಹಾಕ್ತಾರೆ. ಆಫ್ ಸ್ಪಿನ್ನು ಆ್ಯಂಡ್ ಲೆಗ್ ಸ್ಪಿನ್ ಹಾಕೋದೇ ಇವರೊಂದು ವಿಶೇಷತೆ. ಇನ್ನು ನಂಬರ್ 6 ಬ್ಯಾಟ್ಸ್ಮನ್ ಆಗಿ ಜಿತೇಶ್ ಶರ್ಮಾ ಅವರು ಬ್ಯಾಟ್ ಮಾಡಲಿದ್ದಾರೆ. ಇವರು ನಮ್ಮ ಟೀಮ್ನ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್. ಸೊ ನಾನು ಇವ್ರನ್ನ ಪಂಜಾಬ್ ಟೀಮಲ್ಲಿ ನೋಡಿದಾಗೆಲ್ಲ ಸೊ ಇವ್ರಿಗೆ ಬ್ಯಾಟಿಂಗ್ ಕಡಿಮೆ ಸಿಗ್ತಾಯಿತ್ತು. ಬಟ್ ಯಾವಾಗ ಸಿಕ್ಕಿದೋ ಬ್ಯಾಟಿಂಗು ಅವಾಗೆಲ್ಲ ಒಳ್ಳೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಇವ್ರಿಗೊಂದು 15 ಬಾಲ್ ಸಿಕ್ಕರೂ ಸಾಕು, ಒಂದು 40 ರನ್ಸು ಅಥವಾ 35 ಅಥವಾ 50 ರನ್ಸ್ ಹೊಡೆಯುವಂಥ ಅಂಥ ಕೇಪಬಿಲಿಟಿ ಇರುವಂತಹ ಪ್ಲೇಯರ್ ಜಿತೇಶ್ ಶರ್ಮಾ. ಇನ್ನು ನಂಬರ್ 7 ಬ್ಯಾಟ್ಸ್ಮನ್ ಆಗಿ ಟೀಮ್ ಡೇವಿಡ್, ಮ್ಯಾಚ್ ಫಿನಿಷರ್ ಟೀಮ್ ಡೇವಿಡ್. ಸೊ ಮ್ಯಾಚ್ ಫಿನಿಷರ್ ಟೀಮ್ ಡೇವಿಡ್ ಏನಕ್ಕೆ ಅಂತ ಇದ್ದಾನೆಂದರೆ ಬಿಗ್ ಬ್ಯಾಶ್ನಲ್ಲಿ ಇವ್ರು ಕೊಡ್ತಾ ಇರೋ ಪರ್ಫಾರ್ಮೆನ್ಸ್ಗಳು ಸೈಕಾಗಿ ಆಡ್ತಾಯಿದ್ದಾರೆ ಬಿಗ್ ಬ್ಯಾಶ್ನಲ್ಲಿ. ಸೊ ಇವ್ರು ಹೊಡೆಯೋವಂಥ ರನ್ಸ್ 22 ಬಾಲ್ಸಲ್ಲಿ 60 ಹೊಡಿತಾ ಇದ್ದಾರೆ. ಸಖತ್ ಫಾರ್ಮಲ್ಲಿದ್ದಾರೆ ಇವರು. ಸೊ ನಂಬರ್ 7ಗೆ 7 ಮಾಡಿಸಿದಂಥ ಪ್ಲೇಯರ್ ಇವರು. ಇನ್ನು ನಂಬರ್ 8 ಬ್ಯಾಟ್ಸ್ಮನ್ ಆಗಿ ದಿ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಬ್ಯಾಟ್ ಮಾಡಲಿದ್ದಾರೆ. ರೀಸೆಂಟಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವರ ಬ್ಯಾಟಿಂಗ್ಕಿಂತ ನನಗೆ ಬೌಲಿಂಗ್ ತುಂಬ ಇಷ್ಟ. ಯಾಕಂದರೆ ಫಾಸ್ಟ್ ಬೌಲರ್ ಥರ 120, 115 ಸ್ಪೀಡಲ್ಲಿ ಆಗ್ತಾರೆ ಸ್ಪಿನ್ ಬೌಲಿಂಗ್ನ. ಆ್ಯಂಡ್ ಸಡನ್ ಬೌನ್ಸರ್ಸ್ ಕೂಡ ಆಗ್ತಾರೆ. ಸೊ ವೇರಿಯೇಷನ್ಸ್ ಇರುವಂಥ ಬೌಲರ್ ಇವರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಲಾಸ್ಟ್ 10 ಓವರ್ಸಲ್ಲಿ ಟೀಮ್ ಡೇವಿಡ್, ಲಿವಿಂಗ್ಸ್ಟೋನ್ ಇಬ್ಬರು ಸೇರಿ ಎಷ್ಟು ರನ್ಸ್ ಹೊಡಿಬೋದು ಅಂತ. ಲಾಸ್ಟ್ ಸೀಸನ್ನಲ್ಲಿ ನಮ್ಮ ರೆಕಾರ್ಡ್ನ ಬ್ರೇಕ್ ಮಾಡಿದರು ಬೇರೆ ಟೀಮವರು. ಸೊ ಈ ಸೀಸನ್ನಲ್ಲಿ ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಪಕ್ಕ 300 ರನ್ಸ್ ಅಂತೂ ಹೊಡೆಯುವಂಥ ಕೇಪಬಿಲಿಟಿ ಇರುವಂಥ ಬ್ಯಾಟಿಂಗ್ ಲೈನಪ್ ಇದು. ಸೊ ಪಕ್ಕ 300 ಹೊಡಿತೀವಿ, ಬರೆದಿಟ್ಕೊಳ್ಳಿ ಇದನ್ನು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೌಲಿಂಗ್ ಮಾಡೋದು ತುಂಬ ಕಷ್ಟ ಗುರು. ಪಾಪ ಬೌಲರ್ಸ್ಗಳು ಹೆವಿ ಸೈಕ್ ಆಗಿಬಿಡ್ತಾರೆ. ಯಾಕಂತಂದರೆ ಇದೊಂದು ಬ್ಯಾಟಿಂಗ್ ಪಿಚ್ಚು ಆ್ಯಂಡ್ ಬೌಂಡ್ರೀಸ್ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಸುಮ್ಮನೆ ಎಡ್ಜ್ ಹೊಡೆದ್ರೆ ಬೌಂಡ್ರಿ ಹೋಗೋ ಚಾನ್ಸಸ್ಸು ಅಥವಾ 6 ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಸ್ಟೇಡಿಯಂನಲ್ಲಿ ಯಾರು ಯಾರ್ಕರು ಅಥವಾ ಬೌನ್ಸರು ಅಥವಾ ಸ್ವಿಂಗ್ ಮಾಡುವ ಸ್ಕಿಲ್ಸ್ ಇರುತ್ತೋ ಅಂಥ ಬೌಲರ್ಗಳು ಮಾತ್ರ ಸರ್ವೈವಲ್ ಆಗ್ತಾರೆ. ಇಲ್ಲಾಂದರೆ ಬ್ಯಾಟ್ಸ್ಮನ್ ಹತ್ರ ನಾಯಿಗೆ ಹೊಡೆದಂಗೆ ಹೊಡೆಸ್ಕೊತಾರೆ. ಸೊ ಇದನ್ನೆಲ್ಲ ನೋಡಿದಂಥ ನಮ್ಮ RCB ಮ್ಯಾನೇಜ್ಮೆಂಟ್ ಫಾರ್ ದ ಫಸ್ಟ್ ಟೈಮು ಒಳ್ಳೆ ಬ್ಯಾಟ್ಸ್ಮನ್ಗಳ ಜೊತೆ ಒಳ್ಳೆ ಬೌಲರ್ಸ್ಗಳನ್ನ ತೊಗೊಂಡಿದ್ದಾರೆ ಈ ಆಕ್ಷನಲ್ಲಿ.
ಈ ಮರುಭೂಮಿಯಲ್ಲಿ ನೀರು ಸಿಗೋ ಥರ ನಮ್ಮ RCB ಟೀಮ್ ಬೌಲಿಂಗ್ ಅಟ್ಯಾಕ್ಗೆ ಭುವನೇಶ್ವರ್ ಕುಮಾರ್ ಅವ್ರು ಬಂದು ಸೇರ್ಕೊಂಡಿದ್ದಾರೆ ಗುರು. ಸೀರಿಯಸ್ಲಿ ಇದೊಂದು ಸಖತ್ ಬೈ ಆಕ್ಷನಲ್ಲಿ. ಸೊ 10.75 ಕೊಟ್ಟು ಒಂದು ಡೈಮಂಡ್ನ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. ನಾನೇನೋ ಮುಂಬೈ ಅವ್ರು ತೊಗೊತಾರೆ ಅಂದ್ಕೊಂಡಿದ್ದೆ, ಬಟ್ ಹೆಂಗೋ ಒಂದು ಮಾಡಿ ಲಾಸ್ಟಲ್ಲಿ ತೊಗೊಂಡ್ಬಿಟ್ರು ಒಂದು ಗನ್ ಪ್ಲೇಯರ್ನ. ಆ್ಯಂಡ್ ಇವ್ರು ನ್ಯೂ ಬಾಲಲ್ಲಿ ವಿಕೆಟ್ ತೆಗಿತಾರೆ, ಸ್ವಿಂಗ್ ಆಗ್ತಾರೆ, ಡೆತ್ತಲ್ಲಿ ಒಳ್ಳೆ ಎಕಾನಮಿ ಇರೋವಂಥ ಬೌಲರ್ ಇವರು. ಸೊ ಪಕ್ಕ ಒಂದು ವಿಕೆಟ್ ಟೇಕಿಂಗ್ ಬೌಲರ್ ಅಂದರೆ ಹೇಳಿದ್ರೆ ತಪ್ಪಾಗಲ್ಲ ಭುವನೇಶ್ವರ್ ಅವ್ರನ್ನ. ಬೇರೆಯವ್ರು ಹೊಡ್ಸ್ಕೊಂಡ್ರು ಇವ್ರು ಹೊಡ್ಸ್ಕೊಳಲ್ಲ ಗುರು ಡೆತ್ತಲ್ಲಿ, ಅದೇ ಒಂದು ಪ್ಲಸ್ ಪಾಯಿಂಟು. ಸೊ ಮಿನಿಮಮ್ ಒಂದು 25 ವಿಕೆಟ್ ತೆಗಿಬೋದು ಗುರು ಈ ಸೀಸನಲ್ಲಿ ಇವರು. ಎಷ್ಟು ಹೇಳಿ ಅವ್ರ ಬಗ್ಗೆ ಹೇಳೋದೇ ಬೇಡ ಗುರು. ಇದೊಂದು ಮ್ಯಾಚ್ ಪರ್ಫಾರ್ಮೆನ್ಸ್ ಸಾಕು ಅವ್ರನ್ನ ನಮ್ಮ RCB ಟೀಮ್ ಅವ್ರು ಏನಕ್ಕೆ ರಿಟೈನ್ ಮಾಡಿದ್ರು ಅಂತ. ಈ ಮ್ಯಾಚಲ್ಲಿ ಅವ್ರು ಏನಾದರೂ ಇನ್ನೊಂದು 6 ಏನಾದರೂ ಹೊಡ್ಸ್ಕೊಂಬಿಟ್ಟಿದ್ರೆ ಹೆವಿ ಸೈಕ್ ಆಗಿಬಿಟ್ಟಿರೋದು ನಮಗೆ. ಯಾಕಂದರೆ ಹೆವಿ ಉರ್ಸ್ಬಿಟ್ಟಿದ್ವಿ ನಾವು CSKದವ್ರಿಗೆ. ಏನಾದರೂ ಇನ್ನೊಂದು 6 ಧೋನಿ ಏನಾದರೂ ಕನೆಕ್ಟ್ ಮಾಡಿಬಿಟ್ಟಿದ್ರೆ ಮುಗಿದೋಗಿರೋದು ಕತೆ. ಬಟ್ ಹೆವಿ ಸ್ಲೋವರ್ ಒನ್ ಹಾಕಿದ್ರು. ಇದೊಂದು ಪರ್ಫಾರ್ಮೆನ್ಸ್ ನೋಡಿ ನಮ್ಮವ್ರು ರಿಟೈನ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಹೆವಿ ಸ್ಲೋವರ್ ಒನ್ಸು ಹೆವಿಯಾಗಿ ಇಟ್ಟಿದ್ದಾರೆ ಇವರು, ಅದೇ ಇವ್ರ ಪ್ಲಸ್ ಪಾಯಿಂಟು. ಪಾಪ 2023ಯಲ್ಲಿ ರಿಂಕು ಸಿಂಗ್ 5 ಸಿಕ್ಸಸ್ ಏನೋ ಹೊಡಿತಾರೆ ಇವ್ರಿಗೆ. ಅದಾದಮೇಲೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರಂತೆ ಗುರು ಇವರು. ಅದಾದಮೇಲೆ ನಮ್ಮ RCB ಟೀಮವರು ಆಕ್ಷನ್ನಲ್ಲಿ ಇವ್ರನ್ನ ಎತ್ಕೊಂಡು ಇವ್ರಿಗೊಂದು ಲೈಫ್ ಚಾನ್ಸ್ ಕೊಡ್ತಾರೆ ಗುರು. ಅದೇ ಚಾನ್ಸ್ನ ಹೆವಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಇದೇ ಥರ ನಮ್ಮ RCB ಟೀಮವರು ಹೆವಿ ಚಾನ್ಸ್ ಕೊಟ್ಟಿದ್ದಾರೆ ಗುರು. ಕಪ್ ಒಂದಿಲ್ಲ ಗುರು ಅಷ್ಟೇ, ಇನ್ನು ಎಲ್ಲದರಲ್ಲೂ ನಮ್ಮವರು ಟಾಪಲ್ಲೇ ಇದ್ದಾರೆ. ಇನ್ನೇನು ನಮಗೆ ಬೇಕಾಗಿರೋದಂದೇ ಒಂದು ಕಪ್ಪು ಗುರು. ಈ ಸಲ ಹೊಡಿತಾರೆ ಅನ್ಸುತ್ತೆ. ನಿಮ್ಗೆ ಜ್ಞಾಪಕ ಇದ್ದರೆ 2011 IPLನಲ್ಲಿ ಕ್ರಿಸ್ ಗೇಲ್ ಅವರು ಅನ್ಸೋಲ್ಡ್ ಆಗಿರ್ತಾರೆ, ಯಾರೂ ಪಿಕ್ ಮಾಡಿರಲ್ಲ ಆಕ್ಷನಲ್ಲಿ ಇವ್ರನ್ನ. ಸೊ ಇದೇ ಟೈಮಲ್ಲಿ ನಮ್ಮ RCB ಟೀಮ್ ಮಿಡ್ ಸೀಸನಲ್ಲಿ ಒಬ್ಬ ಪ್ಲೇಯರ್ಗೆ ಇಂಜುರಿ ಆಗಿರುತ್ತೆ. ಸೊ ಆ ಪ್ಲೇಯರ್ಗೆ ರಿಪ್ಲೇಸ್ಮೆಂಟ್ ಆಗಿ ಕ್ರಿಸ್ ಗೇಲ್ ಅವ್ರು ನಮ್ಮ ಟೀಮಿಗೆ ಬರ್ತಾರೆ, ಅದು ಮಿಡ್ ಸೀಸನಲ್ಲಿ. 3 ಮ್ಯಾಚ್ ಆಡಿರ್ತಾರೆ, 3 ಮ್ಯಾಚ್ ಕೂಡ ಸೋತಿರ್ತೀವಿ ನಾವು. ಇವ್ರು ಬಂದಿರೋ ಫಸ್ಟ್ ಮ್ಯಾಚೇ ಕೋಲ್ಕತ್ತಾ ಮೇಲೆ 100 ಹೊಡಿತಾರೆ. ಸೊ ಅದಾದಮೇಲೆ ನಮ್ಮನ್ನು ಫೈನಲ್ ತನಕ ತೊಗೊಂಡೋಗ್ತಾರೆ ಕ್ರಿಸ್ ಗೇಲ್ ಅವರು. ಸೊ ಈ ಮ್ಯಾಚ್ ಆದಮೇಲೆ ಅವ್ರಿಗೆ ಅವರ IPL ಕೆರಿಯರ್ ಅಥವಾ ಇಂಟರ್ನ್ಯಾಷನಲ್ ಕೆರಿಯರೇ ಚೇಂಜ್ ಆಗಿಬಿಡ್ತು ಕ್ರಿಸ್ ಗೇಲು. ಇದೇ ಥರ ನಮ್ಮ RCB ಟೀಮವರು ಮೇ ಬಿ ಸಮಾಜ ಸೇವೆನೇ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಜೋಶ್ ಹ್ಯಾಸಲ್ವುಡ್ ನಿಮಗೆ ಜ್ಞಾಪಕ ಇದ್ದರೆ 2022 ಎಲಿಮಿನೇಟರ್ ಮ್ಯಾಚಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು, 3 ವಿಕೆಟ್ಸ್ ತೆಗಿತಾರೆ. ಅದರಲ್ಲೂ ಮೇನಾಗಿ KL ರಾಹುಲ್ ಅವರು ಇನ್ನೇನು ಮ್ಯಾಚ್ ಮುಗಿಸ್ತಾರೆ ಅಂದ್ಕೊಂಡಿದ್ವಿ. ಬಟ್ ಅದೇ ಟೈಮಲ್ಲಿ ಒಂದು ವಿಕೆಟ್ ತೆಗೆದು RCB ಟೀಮ್ನ ಗೆಲ್ಸ್ಕೊಟ್ರು ಆ ಮ್ಯಾಚಲ್ಲಿ. ಸೊ ಇವ್ರ ಸ್ಟ್ರೆಂತ್ ಏನಪ್ಪ ಅಂತಂದರೆ ಗುಡ್ ಲೆಂತಲ್ಲಿ ಹಾಕೋದೇ ಇವ್ರ ಸ್ಟ್ರೆಂತ್ ಗುರು. ಯಾರ್ಕರ್ ಜಾಸ್ತಿ ಹಾಕಲ್ಲ, ಗುಡ್ ಲೆಂತ್ ಆ್ಯಂಡ್ ಬೌನ್ಸರ್ಸ್ ಇವ್ರ ಸ್ಟ್ರೆಂತು. ಸೊ ಇವರು ಡೆತ್ತಲ್ಲಿ ಕೂಡ 2 ಓವರ್ ಹಾಕ್ತಾರೆ ಆ್ಯಂಡ್ ಫಸ್ಟ್ 2 ಓವರ್ಸ್ ಹಾಕ್ತಾರೆ ಇವ್ರು ಕೂಡ. ನುವಾನ್ ತುಷಾರ ಶ್ರೀಲಂಕಾದ ಫಾಸ್ಟ್ ಬೌಲರ್ ಗುರು ಇವರು. ಸೇಮ್ ಮಲ್ಲಿಂಗ ಆ್ಯಕ್ಷನ್ ಇದೆ ಅವ್ರ ಬೌಲಿಂಗು. ನೀವು ಸುಮ್ಮನೆ ಯೂಟ್ಯೂಬ್ಗೆ ಹೋಗಿ ನುವಾನ್ ತುಷಾರ ಬೌಲಿಂಗ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನೋಡಿ, ಅವ್ರ ವೀಡಿಯೋ ನೋಡಿ ಸೈಕ್ ಆಗಿಬಿಡ್ತಾರೆ, ಅಂಥ ಬೌಲಿಂಗ್ ಮಾಡಿದ್ದಾರೆ. ಅದು ಮೇನ್ ಬ್ಯಾಟ್ಸ್ಮನ್ಸ್ನ ವಿಕೆಟ್ ಎತ್ತಿ ಯಾರ್ಕರ್ ಹಾಕಿ ವಿಕೆಟ್ ತೆಗೆದಿದ್ದಾರೆ. ಫಿದಾಗಿ ಹೋಗ್ಬಿಟ್ಟಿದ್ದಾರೆ ಅವ್ರು ಬೌಲಿಂಗ್ ನೋಡಿಬಿಟ್ಟು. ಬಟ್ ಒಂದು ಏನಪ್ಪ ಬೇಜಾರಂದರೆ ಇವ್ರು ಆಡ್ತಾರೋ ಅನ್ನೋದೇ ಡೌಟ್ ಗುರು. ಯಾಕಂತಂದರೆ 4 ಜನ ಫಾರಿನ್ ಪ್ಲೇಯರ್ಸ್ನ ಆಡಿಸ್ತಾರೆ. ಸೊ ಇವ್ರನ್ನ ಆಡ್ಸೋದು ಡೌಟ್ ಅಂದ್ಕೊತೀನಿ. ಬಟ್ ಆಡ್ಸ್ರೆ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು. ಸೇಮ್ ಪತಿರಾಣ ಮಲ್ಲಿಂಗ ಥರನೇ ಆ್ಯಕ್ಷನ್ ಇದೆ ಅವ್ರ ಬೌಲಿಂಗು. ಇನ್ನು ರಶಿಕ್ ದಾರ್ ಡೆಲ್ಲಿಯಲ್ಲಿ ಆಡಿದ್ರು ಹೋದ ಸೀಸನ್ನು, ಅಲ್ಲಿ ಕೂಡ ಒಳ್ಳೆ ಯಾರ್ಕರ್ ಇವರು ಕೂಡ ಒಳ್ಳೆ ಯಾರ್ಕರ್ ಹಾಕುವಂಥ ಬೌಲರ್ ಇವರು. ಸೊ ಇವ್ರು ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡ್ಬೋದು, ಚೆನ್ನಾಗಿ ಆಗ್ತಾರೆ ಬೌಲಿಂಗು. ಬಟ್ ಒಂದು ತೊಂದರೆ ಅಂದರೆ ಹೊಡ್ಸ್ಕೊತಾರೆ ಗುರು. ಯಾರ್ಕರ್ ಹಾಕೋಕ್ಕೆ ಹೋಗಿ ಅವಾಗವಾಗ ಫುಲ್ ಟಾಸ್ ಹಾಕ್ತಾರೆ. ಸೊ ಅದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಿ ಒಂದು ಒಳ್ಳೆ ಬೌಲಿಂಗ್ ಹಾಕಿದ್ರೆ, ಒಳ್ಳೆ ಯಾರ್ಕರ್ಸ್ ಹಾಕಿದ್ರೆ ಪಕ್ಕಾ ವಿಕೆಟ್ ಟೇಕರ್ ಬೌಲರು ರಶಿಕ್ ದಾರ್. ಸೊ ಲಾಸ್ಟ್ ಸೀಸನ್ನಲ್ಲಿ ನಮ್ಮ RCB ಟೀಮ್ನಲ್ಲಿ ಸ್ಪಿನ್ನರ್ಸ್ಗಳೇ ಇದ್ದಿಲ್ಲ. ಸೊ ಈ ಸೀಸನ್ನಲ್ಲಿ ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ, ಸ್ವಪ್ನಿಲ್ ಸಿಂಗ್ 3 ಜನ ಸ್ಪಿನ್ನರ್ಸ್ ಇದ್ದಾರೆ. ಇವ್ರ ಜೊತೆಗೆ ಲಿಯಾಮ್ ಲಿವಿಂಗ್ಸ್ಟನ್ ಕೂಡ ಬೌಲಿಂಗ್ ಹಾಕ್ತಾರೆ, ಸ್ಪಿನ್ ಬೌಲಿಂಗ್ ಹಾಕ್ತಾರೆ. ಸೊ ಫಾಸ್ಟ್ ಬೌಲಿಂಗ್ ಕೂಡ ಚೆನ್ನಾಗಿದೆ ಆ್ಯಂಡ್ ಸ್ಪಿನ್ ಅಟ್ಯಾಕಿಂಗ್ ಕೂಡ ಚೆನ್ನಾಗಿದೆ ಈ ಸೀಸನ್ನಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಫಿಲ್ಮ್ಸ್ ಹಾಗೂ ಸ್ಪೋರ್ಟ್ಸ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.